ವಾಸ್ತುಶಿಲ್ಪದ ತೊಟ್ಟಿಲು ಬಾಗಲಕೋಟೆ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 19 ಆಫ್ ನಮ್ಮ ನಾಡು. ಪ್ರಾಚೀನದಲ್ಲಿ ಬಾಗಡ ದೇಶ ಆಗಿದ್ದ ಇಲ್ಲಿ ಪರಶುರಾಮರು ಕ್ಷತ್ರಿಯರನ್ನು ಸಂಹರಿಸಿದ ಬಳಿಕ ತಮ್ಮ ಕೊಡಲಿಯನ್ನು ಮಲಪ್ರಭಾದಲ್ಲಿ ತೊಳೆದರು ಎಂಬ ಐತಿಹ್ಯವಿದೆ. 1997ರಲ್ಲಿ ವಿಜಯಪುರದಿಂದ ಬೇರ್ಪಟ್ಟು ಬಾಗಲಕೋಟೆ ನೂತನ ಜಿಲ್ಲೆ ಆಯಿತು. ಬಾದಾಮಿಯ ಹಿಂದಿನ ಹೆಸರು ವಾತಾಪಿ. ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಕವಿರತ್ನತ್ರಯರಲ್ಲಿ ಒಬ್ಬರಾದ ಗದಾಯುದ್ಧದ ಕರ್ತೃ ರನ್ನನ ಜನ್ಮಭೂಮಿ ಬೆಳಗುಲಿ ಇರೋದು ಇದೇ ಜಿಲ್ಲೆಯಲ್ಲಿ. ಬಾದಾಮಿ ಚಾಲುಕ್ಯರ ಶಿಲ್ಪಕಲಾ ಚಾತುರ್ಯಕ್ಕೆ ಸಾಕ್ಷಿಯಾದ ಶಿಲ್ಪಕಲೆಯ ತೊಟ್ಟಿಲು ಅಂತ ಕರೆಸ್ಕೊಳ್ಳೋ ಐಹೊಳೆ, ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋ ಪಟ್ಟದಕಲ್ಲು ಹಾಗೂ ಗುಹಾಂತರ ದೇವಾಲಯಗಳ ಬಾದಾಮಿ ಇರೋದು ಇದೇ ಜಿಲ್ಲೆಯಲ್ಲಿ. ಹಾಗೆ ವಿಶ್ವಗುರು ಬಸವೇಶ್ವರರು ಐಕ್ಯವಾದ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳು ಸಂಗಮವಾಗುವ ಕೂಡಲ ಸಂಗಮ ಕೂಡ ಇರೋದು ಇಲ್ಲೇ. ಉತ್ತರ ಕರ್ನಾಟಕದ ಫೇಮಸ್ ಇಳಕಲ್ ಸೀರೆ ಹಾಗೂ ಗ್ರಾನೈಟ್ ಇಲ್ಲಿನ ಇಳಕಲ್ನ ವಿಶೇಷ. ಜಮಖಂಡಿ ಸಂಸ್ಥಾನದ ಅರಮನೆ ಜಮಖಂಡಿಯಲ್ಲಿದೆ. ಹಾಗೇನೆ ಇಲ್ಲಿನ ಅಮಿನಗಡ ಕರದಂಟು ಸಿಹಿ ಖಾದ್ಯಕ್ಕೆ ಫೇಮಸ್. ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುವ ಕರ್ನಾಟಕದ ಏಕೈಕ ಪ್ರಭೇದದ ನಾಯಿ ಇಲ್ಲಿನ ಮುಧೋಳ್ ನಾಯಿ. ಮಹಾಕೂಟ, ಬನಶಂಕರಿ ಹಾಗೂ ಶಿವಯೋಗ ಮಂದಿರ ಇಲ್ಲಿನ ಪ್ರಮುಖ ತೀರ್ಥಕ್ಷೇತ್ರಗಳು. ಇವಾಗ ನೀವು ಹೇಳಿ, ದಕ್ಷಿಣದ ಕಾಶಿ ಅಂತ ಯಾವ ಊರನ್ನ ಕರೀತಾರೆ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.